ದರ್ಶನ್ ಕೊಲೆ ಆರೋಪ ಸಂಬಂಧಪಟ್ಟಂತೆ ಇಂದು ಪರಪ್ಪನ ಅಗ್ರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಂಥ ಕೆಲಸ ಏನಾಗ್ತಾ ಇದೆ. ಅದಕ್ಕೆ ದರ್ಶನ್ ಅವರನ್ನು ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯಲ್ಲಿ ಕೂಡ ಜೈಲಿನ ಬಳಿ ಬಂದಿದ್ದಾರೆ. ನಮ್ಮ ಜೊತೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೇಳಬನ್ನಿ. ಸರ್, ಈಗ ದರ್ಶನ್ ಅಭಿಮಾನ ಒಂದು ಸರ್, ಈಗ ಅವರು ಒಂದು ಕೊಲೆ ಆರೋಪದಲ್ಲಿ ಇದ್ದಾರೆ, ಒಂದು ಏನು ಸಂದೇಶ ಕೊಡ್ತೀನಿ ಸರ್? ಸರ್ ಇನ್ನು ಕೊಲೆ ಆರೋಪಿ ಅಂತ ನೀವೇ ಹೇಳ್ತಾ ಇದ್ದೀರಿ, ಆರೋಪಿ ಅಷ್ಟೇ ಸರ್. ಈಗ ಆರೋಪಿ ಅಂತಂದ್ರೆ ಈಗ ಈ ಕಡೆ ಹಿಂಗೆ ಓದೋರೆಲ್ಲ ಆರೋಪಿ ಆಗಕ್ಕೆ ಸಾಧ್ಯ ಇಲ್ಲ. ಅದು ಸಾಬೀತಾದರೆ ಅದು ಬೇರೆ ಆಗುತ್ತೆ. ಯಾಕಂತಂದರೆ ತಪ್ಪು ಒಂದೇ ಕಡೆಯಿಂದ ಒಂದೇ ದೃಷ್ಟಿಯಿಂದ ನೋಡೋಕೆ ಹೋಗಬೇಡಿ. ನಾನಾದ್ರೂ ಆ ಕಡೆ ಮಾಡಿರೋಂಥ ವ್ಯಕ್ತಿನೂ ಏನು ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ತಪ್ಪು ಆಗಿದೆ, ಅದನ್ನು ತಪ್ಪನ್ನ ಅದು ಕಾನೂನು ಇವರು ಅಪರಾಧಿ ಅನ್ನೋ ಹೇಳೋವರೆಗೂ ನೀವು ಅಪರಾಧಿ ಅನ್ನೋ ಪದನ ದಯವಿಟ್ಟು ಬಳಸಬೇಡಿ. ಇಲ್ಲ, ಅಪರಾಧಿ ಅಂತ ಯಾರು ಬಳಸಿಲ್ಲ. ಆದರೆ ನೀವು ಇಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಅದೇ ಹೇಳಿ ಸರ್, ನೀವು ಇಲ್ಲಿ ಬಂದಿದ್ದೀರಿ ಸರ್. ನಾವಿಲ್ಲಿ ಬಂದಿರೋದಕ್ಕೆ ಏನಂತ ನಮ್ಮ ಅಭಿಮಾನಿ ದೇವರು ದರ್ಶನ್ ಸರ್ ಅವರು ಇವತ್ತು ಇಲ್ಲಿ ಬರ್ತಾರೆ ಅನ್ನೋದಕ್ಕೆ ಇಡೀ ಕರ್ನಾಟಕದ ಜನತೆಯಲ್ಲಿ ನಾವು ಬಳ್ಳಾರಿ ಜಿಲ್ಲೆಯವರು ಅವ್ರ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ, ಅವ್ರನ್ನ ನೋಡಬೇಕಂತ ಕಾಯ್ತಾ ಇದ್ದೀವಿ. ಆದರೆ ಅವ್ರನ್ನ ಈ ರೀತಿಯಲ್ಲಿ ನೋಡೋಕ್ಕೂ ಒಂದು ವಿಚಾರದಲ್ಲಿ ಬೇಜಾರನ್ನೇ, ಬಟ್ ನೋಡಬೇಕನ್ನೋ ಆಸೆ ಇದೆ. ನೋಡೋಕ್ಕಾಗುತ್ತೆ ಇಲ್ಲೋ ನೋಡೋಣಂತೆ. ನೋಡ್ತಾ ಇದ್ದೀರಲ್ಲ, ಈ ಮಳೆ ಬರ್ತಾ ಇದೆ. ಈ ಮಳೆ ಸಂದರ್ಭದಲ್ಲಿನೂ ಕೆಲವು ಹುಡುಗರೆಲ್ಲ ಕಾಲೇಜ್ ಬಿಟ್ಟಿದ್ದಾರೆ, ವ್ಯವಹಾರಗಳು ಬಿಟ್ಟು ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಇದು ಪ್ರೀತಿ ಅಭಿಮಾನ ಅಂತಂದರೆ ಸರ್. ಸರ್, ತಾವೇನು ಹೇಳ್ತಾರೆ ಸರ್, ಹೇಳಿ. ಏನಿಲ್ಲ ಸರ್, TRPಗೋಸ್ಕರ ಮಾಡಬಾರ್ದು, ಮಾಡಿದರೆ ಡೈರೆಕ್ಟನ್ನು ಮಾಡಬೇಕು. ಕರೆಕ್ಟ್ ಅಲ್ಲ ಸರ್? ಇವಾಗ ನಾವು ದರ್ಶನ್ ಸರ್ ಅಭಿಮಾನಿ, ಇವಾಗ ನಮ್ಮನ್ನೇ ಫ್ಯಾನ್ಸ್ ಅವರಿಗೆ ಸೆಲೆಬ್ರಿಟಿ ಅಂತಿದ್ದಾರೆ. ಫ್ಯಾನ್ಸನ್ನೇ ಸೆಲೆಬ್ರಿಟಿ ಅಂತ ಹೇಳಿದ್ದಾರೆ ಬಾಸ್. ನಮ್ಮ ಬಾಸ್ದು ತಪ್ಪೇ ಇಲ್ಲ ಸರ್, ತಪ್ಪಿಲ್ಲ ಸರ್. ಅದಕ್ಕೆ ಬಾಸ್ಗೋಸ್ಕರ ಕಾಯ್ತಾ ಇದ್ದೀವಿ ಈ ಮಳೆಯಲ್ಲಿ. ಹ್ಞೂ ಸರ್. ಇನ್ನೊಂದು ವಿಚಾರ ಹಂಗೆ ತೊಗೊಳ್ರಿ, ಮಾತಾಡ್ತೀನಿ. ಏನಪ್ಪ ಅಂತಂದರೆ ದರ್ಶನ್ ಸರ್ ಮಾಡಿರೋಂಥ ಸುಮಾರು ಒಳ್ಳೆ ಕೆಲಸಗಳಿದ್ದಾವೆ. ಸುಮಾರು ಒಳ್ಳೆ ಕೆಲಸಕ್ಕೆ ನಾವು ಅಭಿಮಾನಿಗಳು. ಸಿನಿಮಾ ಸೆಕೆಂಡ್ರಿ. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು, ದಾನ ಧರ್ಮ. ಅವ್ರು ಹುಟ್ಟುಹಬ್ಬಕ್ಕೆ ಪ್ರತಿಯೊಬ್ಬರು ಮನೆ ಹತ್ರ ಹೋದರೆ ಹೂವಿನಾರು ತೊಗೊಂಬರ್ಬೇಡ್ರಿ, ಅಕ್ಕಿ ಚೀಲ ತೊಗೊಂಬಂದು ಕೊಡ್ರಿ, ಅದು ಇದು ಅನಾಥಾಶ್ರಮ ಕೊಡ್ರಿ ಅಂತ ಹೇಳ್ತಾರೆ. ಅಂಥವನ್ನೆಲ್ಲ ಹೈಲೈಟ್ ಮಾಡಿ ದಯವಿಟ್ಟು. ಅವ್ರು ತಪ್ಪು ಮಾಡಿದಾರಲ್ಲ, ಅದು ತಪ್ಪನ್ನೇ ಹಿಡ್ಕೊಂಡು ಬರೀ ಇದ್ದಾರೆ. ಏನಂತಂದರೆ ಈ ಮೀಡಿಯಾ ಮಿತ್ರರಲ್ಲಿ ನಾನೊಂದು ವಿನಂತಿ ಮಾಡ್ಕೊಳೋದು, ದಯವಿಟ್ಟು ಅವ್ರು ತಪ್ಪನ್ನೇ ಹೈಲೈಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಜೈಲ್ ಮೇಲೆ ಕಾಫಿ ಕುಡಿಯೋದು ಕಾಮನ್ ಇದೆ, ಕುರ್ಜಿಯಲ್ಲಿ ಕೂತ್ಕೊಂಡು ಮಾಡಿದ್ದಾರೆ. ಇನ್ನು ಮುಂದೆ ಏನು ಬೇರೆ ವಿಚಾರ ಏನಿಲ್ಲ, ಸಿಂಪಲಾಗಿ ಕಾಫಿನೇ ಅಷ್ಟೇ ಕುಡಿದಾರೆ. ಹಂಗಾಗಿ ಅವ್ರನ್ನ ಬೆಂಗಳೂರಿಂದ ಇಲ್ಲಿಗೆ ತರೋಂಥ ಅವಶ್ಯಕತೆ ಇದ್ದಿಲ್ಲ. ಬಟ್ ಪ್ರೆಷರ್ ಹಾಕಿದ್ದಾರೆ, ಈ ರಾಜಕೀಯದಲ್ಲಿ ಬಲಿಯಾಗಿದ್ದಾರೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ. ಇದು ಬಳ್ಳಾರಿ ಜೈಲಿನಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳು ಹೇಳ್ತಕ್ಕಂಥ ಒಂದು ಮಾತು. ದರ್ಶನ್ ಅವರು ಕೇವಲ ಆರೋಪ ಮಾಡಿದಷ್ಟೇ ಅಲ್ಲ, ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅದು ನಮಗೆ ರೋಲ್ ಮಾಡಲ್ಲ ಅಂತ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.